ಈಗ ಆಳಂದ ವೋಟ್ ಚೋರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಈಗ ಒಂದು SIT ಫಾರ್ಮ್ ಮಾಡಿದೆ. ಅದ್ರ ಬಗ್ಗೆ ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರು ಈ ವೋಟ್ ಚೋರಿ ಬಗ್ಗೆ ನಿರಂತರ ಹೋರಾಟ ಮಾಡ್ತಾ ಇದ್ದಾರೆ. ಮೊದಲೇ ಸಭೆ ಬೆಂಗಳೂರಿನಲ್ಲಿ ಆಯಿತು. ಅಲ್ಲಿ ಬ್ಯಾಂಗ್ಳೂರು ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿ ಮಹದೇವಪುರದಲ್ಲಿ 1 ಲಕ್ಷ ವೋಟನ್ನು ಚೋರಿ ಮಾಡೋ ಮೂಲಕ ನಮ್ಮ ಅಭ್ಯರ್ಥಿಯನ್ನು ಸೋಲಿಸಿದ್ರು. ಅದೇ ರೀತಿ ಮೊನ್ನೆ ತಾನೇ ಆಳಂದ್ ಕ್ಷೇತ್ರ ಗುಲ್ಬರ್ಗ ಕ್ಷೇತ್ರದಲ್ಲಿ ಸುಮಾರು 6,000 ವೋಟ್ಗಳನ್ನು ಕದಿಯುವಂತಹ ಪ್ರಯತ್ನ ಬಿಜೆಪಿ ಸರ್ಕಾರ ಮತ್ತು ಎಲೆಕ್ಷನ್ ಕಮಿಷನ್ ಕೂಡ ಮಾಡಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯ ಸರ್ಕಾರ SIT ಮಾಡಿ ಹಿರಿಯ ಅಧಿಕಾರಿ ಸಿಂಗ್ ಅವರಿಗೆ ಅದಕ್ಕೆ ಚೇರ್ಮನ್ ಮಾಡಿ ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ಅಲ್ಲೂ ಕೂಡ ನಮಗೆ ವಿಶ್ವಾಸ ಇದೆ, ಅಲ್ಲೂ ಕೂಡ ದೊಡ್ಡ ಷಡ್ಯಂತ್ರ ನಡೆದಿದೆ. ಬಿಜೆಪಿ ಸರ್ಕಾರ ಮತ್ತು ಎಲೆಕ್ಷನ್ ಕಮಿಷನ್ ಇವತ್ತು ಬಿಜೆಪಿ ಎಲೆಕ್ಷನ್ ಕಮಿಷನ್ ಆಗಿ ಉಳಿದಿಲ್ಲ, ಅದು ಬಿಜೆಪಿ ಕಮಿಷನ್ ಆಗಿ ಆಗ್ಬಿಟ್ಟಿದೆ. ಮುಂಚೆ ನಾವು ಆರೋಪ ಮಾಡ್ತಾ ಇದ್ವಿ, ಕೇಂದ್ರ ಬಿಜೆಪಿ ಸರ್ಕಾರ CBI ED ಐಟಿನ ತಮ್ಮ ಮುಂಚೂಣಿ ಘಟಕಗಳನ್ನ ಮಾಡಿಕೊಂಡ್ರು ಅಂತ. ಇನ್ನೊಂದು ಆರೋಪ ನಾವು ಮಾಡ್ತೀವಿ, ಎಲೆಕ್ಷನ್ ಕಮಿಷನ್ ಕೂಡ ಅವರ ಮುಂಚೂಣಿ ಘಟಕ ಮಾಡಿ ಚುನಾವಣೆ ಗೆಲ್ಲಕ್ಕೆ ಎಲ್ಲ ತಂತ್ರಗಾರಿಕೆ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಸಂಪೂರ್ಣ ಬೆಂಬಲ ಎಲೆಕ್ಷನ್ ಕಮಿಷನ್ ಕೊಡ್ತಾ ಇದೆ. ಇವತ್ತು ಜನ ಎಲೆಕ್ಷನ್ ಕಮಿಷನ್ ಮೇಲೆ ನಂಬಿಕೆ ಕಳ್ಕೊಂಡಿದ್ದಾರೆ. ಅದು ಮಹದೇವಪುರ ಇರ್ಬೋದು, ಅದೇ ರೀತಿ ನಮ್ಮ ಆಳಂದ್ ಇರ್ಬೋದು, ಬಿಹಾರ್ ಇರ್ಬೋದು, ಮಹಾರಾಷ್ಟ್ರ ಮತ್ತು ಹರಿಯಾಣ, ಈ ಎಲ್ಲ ರಾಜ್ಯಗಳಲ್ಲಿ ಇಂಥ ದೊಡ್ಡ ಎಲೆಕ್ಷನ್ ಕಮಿಷನ್ನು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಸರ್ಕಾರದ ಮೂಲಕ. ಅದನ್ನು ಕೂಡ ನಾವು ತನಿಖೆ ಮಾಡ್ತೀವಿ, ಸತ್ಯಾಸತ್ಯತೆ ಬರಲಿ ಅಂತ ನಾವು ಅದನ್ನು ಕಾಯ್ತೀವಿ ರಿಪೋರ್ಟ್ಗೆ. ಸರ್, ಈಗ ಜಾತಿ ಸಮೀಕ್ಷೆ ಇವತ್ತಿಂದ ಶುರುವಾಗಿದೆ. ಸಾಕಷ್ಟು ಗೊಂದಲಗಳ ನಡುವೆ ನಡೀತಾ ಇದೆ. ಕೆಲವು ಪ್ರಬಲ ಸಮುದಾಯಗಳು ನಮ್ಗೆ ಈಗಲೂ ಅನುಮಾನ ಇದೆ ಅನ್ನೋ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಯಾರಿಗೂ ಯಾವ ಅನುಮಾನ ಕೂಡ ಬೇಡ. ಈ ಸಮೀಕ್ಷೆಯಿಂದ ಯಾರೂ ಹೆದರಬೇಕಾಗಿಲ್ಲ. ಎಲ್ಲರಿಗೂ ನ್ಯಾಯ ಸಿಗುತ್ತೆ ಅಂತ ವಿಶ್ವಾಸ ಇದೆ. 2013ರಲ್ಲಿ ಕೂಡ ಈ ಸಮೀಕ್ಷೆ ಮಾಡಿದ್ರು, ಅದು ಇಂಪ್ಲಿಮೆಂಟ್ ಮಾಡೋಕ್ಕಾಗಲಿಲ್ಲ. ಆದರೆ ಮತ್ತೆ 10 ವರ್ಷ ಆಗಿದೆ, ಮತ್ತೆ ಸಮೀಕ್ಷೆ ಮಾಡಿ ಅಂತ ಎಲ್ಲ ಒತ್ತಾಯಗಳು ಬಂತು, ಕ್ಯಾಬಿನೆಟ್ ಚರ್ಚೆ ಆಯಿತು. ಹಲವಾರು ಸಂಘ ಸಂಸ್ಥೆಗಳು ಮತ್ತೆ ನೀವು ಮಾಡಬೇಕಂತ ಹೇಳೋ ಮಾತನ್ನು ಹೇಳಿದ್ರು. ಮತ್ತೆ ನಾಳೆಯಿಂದ ಸಮೀಕ್ಷೆ ಶುರುವಾಗಿದೆ. ಕೆಲವರಿಗೆ ಆತಂಕ ಇದೆ, ಯಾವ ಆತಂಕನೂ ಕೂಡ ಬೇಡ. ಸಮಾಜದ ಎಲ್ಲ ವರ್ಗದ ಹಿತವನ್ನು ಕಾಪಾಡುವುದೇ ನಮ್ಮ ಸರ್ಕಾರದ ಆದ್ಯತೆ. ಸರ್ವರಿಗೂ ಸಮಪಾಲು ಇದು ನಮ್ಮ ಸಂಕಲ್ಪ. ಅದರಿಂದ ಯಾವ ಸಮಾಜಕ್ಕೆ ಅನ್ಯಾಯ ಆಗುತ್ತೆ ಅವರಿಗೆ ಶಕ್ತಿ ಕೊಡುವಂಥ ಕೆಲಸ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವ ಹಾಗೂ DK ಶಿವಕುಮಾರ್ ನೇತೃತ್ವ ಸರ್ಕಾರ ಮಾಡ್ತಾ ಇದ್ದೀವಿ. ಅದರಿಂದ ಇವತ್ತು ಕೇಳ್ತಾರೆ, ಏನು ಯಾಕೆ ಎಷ್ಟು ಅರ್ಜೆಂಟ್ ಆಗಿ ಅಂತ ಕೆಲವರು ಕೇಳಿದ್ರು. ಅದು ಏನು ಅರ್ಜೆಂಟ್ ಇಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು. ಈಗ 2013ರಲ್ಲೂ ಮಾಡಬೇಕಂತ ಇದ್ವಿ ನಾವು, ಈಗ ಮತ್ತೆ ಮಾಡ್ತಾ ಇದ್ದೀವಿ. ಆದರೆ ಬಿಜೆಪಿಯವರು ಟೀಕೆ ಮಾಡ್ತಾರೆ. ಹಾಗಾದ್ರೆ ನರೇಂದ್ರ ಮೋದಿಯವರು ಏನೋ ಕೇಂದ್ರ ಸರ್ಕಾರದಿಂದ ಸರ್ವೆ ಮಾಡ್ತೀವಿ ಅಂತ ಹೇಳಿರಲ್ಲ, ಅದು ಕೂಡ ತಪ್ಪ. ಅದಕ್ಕೆ ಬಿಜೆಪಿ ಉತ್ತರ ಕೊಡಬೇಕು. ಅದರಿಂದ ಈ ತನಿಖೆಯಿಂದ ಎಲ್ಲರಿಗೂ ಒಳ್ಳೇದಾಗತ್ತೆ. ಯಾವ ಕೆಲವು ಸಮಾಜಗಳಿಗೆ ಅನ್ಯಾಯ ಆಗುತ್ತೆ ಅದು ಸರಿ ಮಾಡೋಂಥ ಕೆಲಸ ಹಾಗೂ ಕ್ರಾಂತಿಕಾರಿಕ ಬದಲಾವಣೆ ಈ ಸರ್ವೆಯಿಂದ ಆಗತ್ತೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಸರ್, ಈಗ ನಿಮ್ಮದೇ ಪಕ್ಷದ ಶಾಸಕರು ಮಾಜಿ ಸಚಿವರು ರಾಜಣ್ಣ ಅವರು ಒಂದು ಹೇಳಿದ್ದಾರೆ, ಕೆಲವು ಜಾತಿಗಳಿಗೆ ಈ ಪ್ರಿಫಿಕ್ಸ್ಗಳನ್ನು ಹಾಕುವುದರ ಮೂಲಕ ಮತಾಂತರಕ್ಕೆ ಪ್ರಚೋದನೆ ನೀಡಿದಂಗೆ ಆಗುತ್ತೆ ಅಂತ. ಅದು ಬಹುಶಃ ರಾಜಣ್ಣವರ ವೈಯಕ್ತಿಕ ಅಭಿಪ್ರಾಯ. ಅದು ಪಕ್ಷದ ಅಭಿಪ್ರಾಯನೂ ಅಲ್ಲ, ಸರ್ಕಾರದ ಅಭಿಪ್ರಾಯನೂ ಅಲ್ಲ. ಒಟ್ಟಾರೆ ಈ ಬರೀ ಜಾತಿ ಗಣತಿ ಮಾತ್ರ ಅಲ್ಲ, ಸೋಶೋ ಎಕನಾಮಿಕ್ ಎಜುಕೇಷನಲ್ ಸರ್ವೆ ಇದು. ಇದ್ರ ಮೂಲಕ ಯಾವ್ಯಾವ ಜಾತಿ ಜನಾಂಗದಲ್ಲಿ ಶಿಕ್ಷಣ ಕಡಿಮೆ ಇದೆ, ಉದ್ಯೋಗ ಕಡಿಮೆ ಇದೆ, ಅವ್ರಿಗೆ ಆರ್ಥಿಕ ಸಹಾಯ ಬೇಕು, ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿ ಸಹಾಯ ಮಾಡಬಹುದು ಅಂತ ಚಿಂತನೆಯಿಂದ ಈ ಸರ್ವೆ ಮಾಡ್ತಾ ಇದ್ದೀವಿ ನಾವು. ಇದರಲ್ಲಿ ಯಾವುದೇ ತೊಂದರೆ ಯಾವ ಸಮಾಜಕ್ಕೂ ಅನ್ಯಾಯ ಆಗಲ್ಲ, ಯಾರು ಕೂಡ ತೊಂದರೆ ಆಗೋದಿಲ್ಲ. ಪುನರ್ರಚನೆ ಆಗುತ್ತೆ ಅನ್ನೋದು ಹೇಳ್ತಾ ಅಲ್ಲ, ಸೆಪ್ಟೆಂಬರ್ ಅಲ್ಲಿ ಕ್ರಾಂತಿ ಅಂತ ಹೇಳಿದ್ರು ರಾಜಣ್ಣ ಅವರು ಹೇಳಿದ್ರೆ, ಬಿಜೆಪಿಯಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ರು. ನಾವೇ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಟ್ಟು ಒಂದು ಕ್ರಾಂತಿ ಆಗತ್ತೆ ಅಂತ ತಿಳ್ಕೊಂಡ್ವಿ. ಆದರೆ ಕೊಡುವಂತಹ ಏನು ಸಂದರ್ಭ ಕಾಣ್ತಾ ಇಲ್ಲ. ಅದರಿಂದ ಆದರೆ ನವೆಂಬರಲ್ಲಿ ನಮ್ಮ ಸರ್ಕಾರದ 2.5 ವರ್ಷ ಆಗುತ್ತೆ.
ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗುತ್ತೆ. ಈಗಾಗಲೇ ವರಿಷ್ಠರಿಗೆ, ಮುಖ್ಯಮಂತ್ರಿಗಳಿಗೆಲ್ಲ ಹಿರಿಯರಿಗೆ ಹೇಳಿದ್ವಿ ನಾವು 50% ಮಂತ್ರಿಗಳಿಗೆ ಪಕ್ಷದ ಜವಾಬ್ದಾರಿಗಳು ಕೊಟ್ಟು ಮತ್ತೆ ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಈಗಾಗಲೇ ನಾವು ಹೇಳಿದ್ದೀವಿ. ಅದರ ಮೂಲಕ ಪಕ್ಷ ಸಂಘಟನೆ ಹಾಗೂ ಸರ್ಕಾರ ಎರಡೂ ಕೂಡ, ಯಾಕಂದರೆ ಮುಂದಿನ 2028ರಲ್ಲೂ ಕೂಡ ನಾವೇ ಅಧಿಕಾರಕ್ಕೆ ಬರೋದು. ಅದರಿಂದ ಹೊಸಬರಿಗೆ ಕೂಡ ಅವಕಾಶ ಮಾಡಿಕೊಡ್ಬೇಕಂತ ಈಗಾಗಲೇ ಹೇಳಿದ್ದೀವಿ. ನವೆಂಬರಲ್ಲಿ ಎಕ್ಸ್ಪೆನ್ಷನ್ ಆಗೋದಕ್ಕೆ ವಿಶ್ವಾಸ ಇದೆ. ಈಗ ನೀವು ನಿರೀಕ್ಷೆಯಲ್ಲಿದ್ದೀರಿ ನಾಯಕರನ್ನು ಭೇಟಿಗಿಟ್ಟಿ 2023ರಲ್ಲಿ ನಾನು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ದೆ. ಎಕ್ಸ್ಪೆನ್ಷನ್ ಆಗುವಾಗ 3 ಜನ ವರ್ಕಿಂಗ್ ಪ್ರೆಸಿಡೆಂಟ್ ನನಗೆ ಮಾತ್ರ ಮಾಡಲಿಲ್ಲ. ಆವಾಗ ನನಗೆ ಅನ್ಯಾಯ ಆಗಿತ್ತು. ಆದರೆ ಈಗ ನನಗೆ ವಿಶ್ವಾಸ ಇದೆ, ಮುಖ್ಯಮಂತ್ರಿಗಳು, ಡೆಪ್ಟಿ ಚೀಫ್ ಮಿನಿಸ್ಟ್ರು ಹಾಗೂ ಪಕ್ಷದ ವರಿಷ್ಠರು ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ನನಗೆ ಅವಕಾಶ ಮಾಡಿಕೊಡ್ತಾರೆ ಅಂತ. ಅದೇ ರೀತಿ ಯಾಕಂತ ಹೇಳಿದ್ರೆ, ಕಿತ್ತೂರು ಕರ್ನಾಟಕ ನನ್ನ ಕ್ಷೇತ್ರ, ಗದಗ್, ಧಾರವಾಡ, ಹಾವೇರಿ ಈ 3 ಜಿಲ್ಲೆಗಳಿಂದ ನಾನು ಗೆದ್ದು ಬಂತಂತು. ಕಿತ್ತೂರು ಕರ್ನಾಟಕದಿಂದ ಕಳೆದ 20 ವರ್ಷ ಆಗಿದೆ, ಯಾವುದೇ ಒಬ್ಬ ಅಲ್ಪಸಂಖ್ಯಾತರಿಗೆ ಅವಕಾಶ ಕೊಡಲಿಲ್ಲ. 2004ರಲ್ಲಿ ಸನ್ಮಾನ್ಯ ಜಬ್ಬಾರ್ ಖಾನ್ ಹೊನ್ನಳ್ಳಿಯವರು ಮಂತ್ರಿ ಮಾಡಿದರು. ಅದಾದಮೇಲೆ ಸುಮಾರು 7 ಜಿಲ್ಲೆ, ಬಿಜಾಪುರ, ಬಾಗಲಕೋಟ್, ಬೆಳಗಾಂ, ಧಾರವಾಡ, ಹಾವೇರಿ, ಗದಗ್, ಉತ್ತರ ಕನ್ನಡ ಈ ಎಲ್ಲ ಜಿಲ್ಲೆಗಳಿಗೆ ಯಾವುದೇ ಒಬ್ಬ ಅಲ್ಪಸಂಖ್ಯಾತರಿಗೆ ಅವಕಾಶ ಸಿಗಲಿಲ್ಲ. ಅದರಿಂದ ನನಗೆ ಅವಕಾಶ ಸಿಗುತ್ತೆ ಅಂತ ವಿಶ್ವಾಸ ಇದೆ. ಸರ್, ಕ್ಯಾಬಿನೆಟ್ ರೀಶಫಲ್ ಅಥವಾ ಮುಖ್ಯಮಂತ್ರಿ ಬದಲಾವಣೆ? ನಾನು ಬರೀ ಕ್ಯಾಬಿನೆಟ್ ಬಗ್ಗೆ ಮಾತಾಡ್ತೀನಿ. ಮುಖ್ಯಮಂತ್ರಿ ಬಗ್ಗೆ ಯಾರು ಮಾತಾಡಬಾರ್ದು. ಹೈಕಮಾಂಡು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಆದೇಶ ಕೊಟ್ಟಿದ್ದಾರೆ. ಆದರೆ ನಾನು ಹೇಳಿದ್ದು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ 2.5 ವರ್ಷ ನಂತರ ಎಕ್ಸ್ಪ್ಯಾನ್ಷನ್ ಮಾಡ್ತೀನಿ ಅಂತ ಮಾತು ವರಿಷ್ಠರು ಕೂಡ ಹೇಳಿದ್ದಾರೆ. 2.5 ವರ್ಷ ನಂತರ ಯಾರು ಮಂತ್ರಿಗಳು 2 ವರ್ಷ ಮಂತ್ರಿ ಆಗಿದ್ರು ಒಂದು 50% ಬದಲಾವಣೆ ಮಾಡಿ ಅವ್ರಿಗೆ ಪಕ್ಷ ಸಂಘಟನೆಗೆ ಕೆಲಸ ಮಾಡಿಕೊಡಿ, ಹೊಸಬರಿಗೆ ಅವಕಾಶ ಮಾಡಿಕೊಡಿ ಹೇಳಂತ ಮಾತನ್ನು ಈಗಾಗಲೇ ನಾವು ಹೇಳಿದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.